ತೃಪ್ತಿ ಸಂತೋಷನ ಆಗ್ತಿತ್ತು. ಇವತ್ತು ಈ ಸಮುದಾಯಗಳು ಕೂಡ ನೋವನ್ನು ಪಡೆಯುವಂತ ಕೆಲಸ ಕೂಡ ಆಗ್ತಾ ಇದೆ. ಹಂಗಾಗಿ ಇವತ್ತು ನಾನು ಸರ್ಕಾರಕ್ಕೆ ಅವರು ಒಂದು CIDಗೆ ತನಿಖೆ ಕೊಟ್ಟಿದ್ದಾರೆ, SITಗೆ ತನಿಖೆ ಕೊಟ್ಟಿದ್ದಾರೆ. ಯಾಕಂದ್ರೆ SITಗೆ ಏನು ತನಿಖೆಗೆ ಕೊಟ್ಟಿದ್ದಾರೋ ಆ SITಗೆ ತನಿಖೆ ಕೊಟ್ಟಂತ ಟೈಮಲ್ಲಿ ಅವರು ಇದರಲ್ಲಿ, ಯಾಕಂದ್ರೆ ಸರ್ಕಾರದಲ್ಲಿ ಮಂತ್ರಿ ಆಗಿ ಮುಂದುವರಿತಿರ್ತಾರ, ಅವರು ರಾಜೀನಾಮೆಯನ್ನು ಕೊಡಕ್ಕಾಗಲ್ಲ, ರಾಜೀನಾಮೆಯನ್ನು ಕೊಡ್ಸಕ್ಕ ಮುಖ್ಯಮಂತ್ರಿ ಕೈಲಿ ಆಗಲ್ಲ. ಅದ್ರ ಬಗ್ಗೆ ಚೈನ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಇವತ್ತು ಅವರು ಆ ಸ್ಥಾನದಲ್ಲಿ ಇದ್ದಂತ ಟೈಮಲ್ಲಿ ತನಿಖೆ ಮಾಡೋದು ಬಹಳಷ್ಟು ಇರುಸು ಮುರುಸಾಗುತ್ತೆ, ಸರ್ಕಾರಕ್ಕೆ ಇರುಸು ಮುರುಸಾಗುತ್ತೆ, ನಂತರ ಬೇರೆ ಎಲ್ಲ ರೀತಿಯಲ್ಲಿ ಕೂಡ ಇರುಸು ಮುರುಸಾಗುತ್ತೆ. ಅನೇಕ ಘಟನಾವಳಿಗಳನ್ನು ನಾವು ನೋಡಿದಂತ ಟೈಮಲ್ಲಿ ಕೂಡ ಅದ್ರ ಬಗ್ಗೆ ನಾನು ಯಾರು ಏನು ಅಂತೇಳಿ ಉಲ್ಲೇಖನ ಮಾಡಕ್ ಹೋಗಲ್ಲ. ಅನೇಕ ವಿಚಾರಗಳನ್ನ ತಾವು ತೆಗೆದು ನೋಡ್ರಿ, ಇತಿಹಾಸವನ್ನು ತೆಗೆದು ನೋಡ್ರಿ. ಎಲ್ಲರೂ ಕೂಡ ಯಾವುದೇ ಭ್ರಷ್ಟಾಚಾರ ಆದಂತ ಟೈಮಲ್ಲಿ ಈ ರೀತಿ ಒಂದು ರೀತಿ ಅಮಾಯಕರ ಬಲಿಯಾದಂತ ಟೈಮಲ್ಲಿ ಒಬ್ಬ ಸರ್ಕಾರಿ ನೌಕರಸ್ಥರು ಅವಂತ ಟೈಮಲ್ಲಿ ಅನೇಕ ಮಂದಿ ಕೂಡ ಅವ್ರ ಸ್ಥಾನಕ್ಕೆ ನೈತಿಕತೆಯನ್ನು ಒತ್ತು ಅವ್ರು ರಾಜೀನಾಮೆಯನ್ನು ಕೊಟ್ಟಿರೋಂಥದ್ದು ಕೂಡ ಘಟನೆಗಳು ನಾವು ನೋಡಿದ್ದೇವೆ. ಹಂಗಾಗಿ ನಾನು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ನಾವು ಯಾವತ್ತಿದ್ರು ಕೂಡ ಹಿಂದುಳಿದಂತಹ ಜಾತಿಗಳ ಬಗ್ಗೆ ಇವತ್ತು ಒಬ್ಬ ಕಮಿಟ್ಮೆಂಟ್ ಇರುವಂತ ಒಬ್ಬ ನಾಯಕ ಸಿದ್ದರಾಮಯ್ಯನವರು. ಹಂಗಾಗಿ ನಾನು ಸಿದ್ದರಾಮಯ್ಯ ನಾನು ಒತ್ತಾಯ ಮಾಡ್ತೀನಿ, ದಯವಿಟ್ಟು ಆದಷ್ಟು ಶೀಘ್ರದಲ್ಲೇ ಇವ್ರನ್ನ ನೈತಿಕತೆ ಒತ್ತಿ ಅವ್ರನ್ನ ರಾಜೀನಾಮೆ ಕೊಡಿಸಂತ ಕೆಲಸ ಕೂಡ ತಾವು ಮಾಡ್ಬೇಕಂತೇಳಿ ಕೂಡ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ. ಯಾಕಂದ್ರೆ ಇದು ಸುಮಾರಾಗಿ ಹತ್ತತ್ರ 170 ಕೋಟಿ 80 ಕೋಟಿ ರೂಪಾಯಿ ದೊಡ್ಡ ಹಗರಣ, 187 ಕೋಟಿ ರೂಪಾಯಿ ದೊಡ್ಡ ಹಗರಣ. ಯಾಕಂದ್ರೆ ಇದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದೇನು ಎಲ್ಲೋ ಒಂದು ಕಡೆ ಇದು ಅಕೌಂಟಿಂದ ಅಕೌಂಟ್ಗೆ ಟ್ರಾನ್ಸ್ಫರ್ ಆದಂತ ವೈಟ್ ಅಮೌಂಟ್ ಇದು. ನಾವು ಅನೇಕ ಸರ್ಕಾರಗಳು ನೋಡಿದಂತ ಟೈಮಲ್ಲಿ ಕೂಡ ಅದೆಲ್ಲ ಕೂಡ ಇವತ್ತು ನಿಗಮದಲ್ಲಿ ಏನು ಹಣ ಉಳಿತಾಯ ಆಗಿದೆ ಅದೆಲ್ಲ ಕೂಡ ಬೇರೆ ಬೇರೆ ಕಾರಣಗಳಿಂದ ಉಪಯೋಗ ಆಗಲಾರ್ದಂತ ಉಳಿತಾಯ ಆಗಿರುವಂತ ಹಣ ಹಂಗೆ ಇಟ್ಕೊಂಡು ಅದನ್ನು ಬಡ್ಡಿಯನ್ನು ತಗೊಂಡು ಅದರಿಂದ ಎಷ್ಟು ಲಾಭ ಬಂದ್ರಿಗಿನ ಆ ಜನಾಂಗಕ್ಕೆ ಒಳ್ಳೇದಾಗ್ಬೇಕಂದೇಳಿ ಅನೇಕ ವರ್ಷಗಳಿಂದ ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂತ ಬಂದಾರ. ಆದ್ರೆ ನಾನು ಇವತ್ತು ಆಶ್ಚರ್ಯ ಏನಂದ್ರೆ ಅದಕ್ಕೆ ಏನು ಇವತ್ತು ಅವರು ಕೈ ಹಾಕಿದ್ದಾರೆ ಅಂದ್ರೆ ಸರ್ಕಾರದ ಹಣಕ್ಕೆ ಎಲ್ಲೋ ಒಂದು ಕಡೆ ಬೇರೆ ಕಡೆ ಇರೋಂಥ ಅಕೌಂಟು ಇನ್ನೊಂದು ಕಡೆ ಓಪನ್ ಮಾಡ್ತಾರೆ, ಇನ್ನೊಂದು ಕಡೆ ಓಪನ್ ಮಾಡಿ ಅಲ್ಲಿಂದ ಡ್ರಾ ಮಾಡಿ ಅಲ್ಲಿ ಹೈದರಾಬಾದ್ಗೆ ಅಕೌಂಟ್ಗೆ ಸ್ಥಳಾಂತರ ಮಾಡ್ತಾರೆ. ಹೈದರಾಬಾದಿಂದ ಎಲ್ಲಿ ಹೋಗಿದೆ ಅಂತೇಳಿ ಇವತ್ತು ಕೂಡ ತನಿಖೆ ಆಗ್ತೈತೆ ಅಂತ ಇದ್ದಾರೆ. ಅವರು SIT ಅವರಿಗೆ ಎಷ್ಟು ಲಿಮಿಟ್ ಇದೆ, ಲಿಮಿಟು ಅವ್ರಿಗೆ ಸಮ್ ಲಿಮಿಟ್ಸ್ ಇರೋ ಕಾರಣ ನನಗೆ ಇದು CBI ಕೊಟ್ಟರೆ ಭಾಳಷ್ಟು ಅನುಕೂಲ ಅನ್ನೋದಕ್ಕೆ ನಾನು CBIಗೆ ಕೊಡ್ರಿ ಅಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಅವರು ಕೂಡಲೇ ಮಂತ್ರಿಗಳು ರಾಜೀನಾಮೆಯನ್ನು ಕೂಡ ಕೊಡಬೇಕಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ. ನಾವು ಈ ಹೋರಾಟ ಏನಿದೆ ಅದನ್ನು ಅವ್ರು 6ನೇ ತಾರೀಕು ತನಕ ಗಡುವು ಕೊಟ್ಟಿದ್ವಿ. ಅದನ್ನ ನಿರಂತರವಾಗಿ ಅವ್ರು ಎಲ್ಲಿ ತನಕ ರಾಜೀನಾಮೆಯನ್ನು ಕೊಡಲ್ಲ ಅಲ್ಲಿ ತನಕ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯದಾದ್ಯಂತ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಈಗ